ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಾ, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್, ಹಾನಗಲ್, BA third semester, Karnataka University, Dharwad, session 44. Today we are discussing Dr. B.R. Ambedkar's views on upliftment of backward society. ಹಿಂದುಳಿದ ವರ್ಗಗಳ ಉನ್ನತೀಕರಣದಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ವಿಚಾರಧಾರೆಗಳು. ಏನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂತಹ ವರ್ಗ, ಸಾಮಾಜಿಕ ಸ್ಥಾನಮಾನಗಳಲ್ಲಿ ಹಿಂದುಳಿದಂತಹ ವರ್ಗ ಅನ್ನೋಂಥದ್ದು ಏನಿತ್ತು, ಆ ಹಿಂದುಳಿದಂತಹ ವರ್ಗವನ್ನು ಮೇಲ್ಸ್ತರದಲ್ಲಿ ತರೋದಕ್ಕಾಗಿ ಅವರನ್ನು ಕೂಡ ತಮ್ಮ ಮೂಲಭೂತ ಹಕ್ಕುಗಳಿಂದ ವಂಚನೆಯನ್ನು ತಪ್ಪಿಸೋದಕ್ಕಾಗಿ ಇಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಏನು ಮಾಡ್ತಾರೆ ಅಂತ ಹೇಳಿದರೆ ಹಲವಾರು ಅಂಶಗಳನ್ನು ನಮಗೆ ತಿಳಿಸ್ಕೊಡ್ತಾರೆ. ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂತ ಹೇಳಿದ್ರೆ ಎಜುಕೇಟ್, ಇನಿಟ್ ಆ್ಯಂಡ್ ಎಜುಕೇಟ್. ಇಲ್ಲಿ education encourage the backward classes to educate. Education is the only weapon to cut slavery. ಒಂದು ಗುಲಾಮಗಿರಿಯತ್ವವನ್ನು ನಿಯಂತ್ರಿಸುವಂತಹ ಏಕೈಕವಾಗಿರುವಂತಹ ಅಸ್ತ್ರ ಅಂತ ಹೇಳಿದರೆ ಇಲ್ಲಿ ಶಿಕ್ಷಣ. ಶಿಕ್ಷಣವನ್ನು ನೀಡೋದ್ರಿಂದ ಅವರಲ್ಲಿ ಒಂದು ಜಾಗೃತಿ ಅನ್ನೋಂಥದ್ದು ಮೂಡುತ್ತೆ. ಆ ಜಾಗೃತಿಯಿಂದ ತಮ್ಮ ಹಕ್ಕುಗಳ ಬಗ್ಗೆ ತಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಒಂದು ವಾದ. ಇದು ಎರಡನೇದು ಒಗ್ಗಟ್ಟು. ಅವರನ್ನು ಸಂಘಟಿತರನ್ನಾಗಿ ಮಾಡೋದು ಕೂಡ. ಯುನೈಟ್ ದ ಪೀಪಲ್ ಟು ಗೆಟ್ ದೇರ್ ರೈಟ್ಸ್ ಆ್ಯಂಡ್ ಗೇನ್ ಸೋಷಿಯಲ್ ಸ್ಟೇಟಸ್, ಎಕನಾಮಿಕಲ್ ಬೆಟರ್ಮೆಂಟ್ ಆ್ಯಂಡ್ ಪೊಲಿಟಿಕಲ್ ಫ್ರೀಡಮ್. ಯುನಿಟಿ ಮೇಕ್ಸ್ ಹಿಮ್ ಗೆಟ್ ಅವೇರ್ ಆಫ್ ಹಿಸ್ ರೈಟ್ಸ್. ಅಂದರೆ ಜನರು ತಮ್ಮ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಅವರ ಒಂದು ರಾಜಕೀಯವಾಗಿರುವಂತಹ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ, ಸಾಮಾಜಿಕವಾಗಿರುವಂತಹ ಸ್ಥಾನಮಾನವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಆರ್ಥಿಕವಾಗಿರುವಂತಹ ಸ್ಥಿತಿಗತಿಯನ್ನು ಉತ್ತಮಪಡಿಸ್ಕೋಬೇಕು ಅಂತ ಹೇಳಿದ್ರೆ, ಅವರಲ್ಲಿ ಒಗ್ಗಟ್ಟು ಅನ್ನೋಂಥದ್ದು ಅತಿ ಅಗತ್ಯವಾಗಿ ಬೇಕು ಅನ್ನೋದು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಒಂದು ವಾದ. ಆ್ಯಂಡ್ ಥರ್ಡ್ ಒನ್, ಎಜುಕೇಟ್, ಪ್ರೊವೈಡಿಂಗ್ ರಿಪ್ರೆಸೆಂಟೇಷನ್ ಇನ್ ದಿ ಲೆಜಿಸ್ಲೇಟಿವ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಸಂಸತ್ತಿನಲ್ಲಿ ಅಥವಾ ವಿಧಾನಸಭೆಗಳಲ್ಲಿ ಹಿಂದುಳಿದ ವರ್ಗಕ್ಕೆ ಅವರ ಒಂದು ಹಕ್ಕುಗಳಿಗೆ ಅಥವಾ ಅವರ ಒಂದು ಸಮಸ್ಯೆಗಳಿಗೆ ಧ್ವನಿ ಆಗೋದಕ್ಕೆ ಅವರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರಾತಿನಿಧಿತ್ವವನ್ನು ನೀಡಬೇಕು. ಆ ಪ್ರಾತಿನಿಧಿತ್ವ ಇದ್ದಾಗ ಮಾತ್ರವೇ ತಮ್ಮ ಒಂದು ಹಕ್ಕುಗಳನ್ನು, ತಮ್ಮ ಒಂದು ಸ್ವಾತಂತ್ರ್ಯದ ಬಗ್ಗೆ ಅಥವಾ ತಮಗಿರುವ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋದಕ್ಕೆ ಅಧಿಕಾರವನ್ನು ನೀಡಲಾಗುತ್ತೆ. ಈ ಅಧಿಕಾರ ಅವರಲ್ಲಿ ಜಾಗೃತಿಯನ್ನು ಮೂಡಿಸುತ್ತೆ ಮತ್ತು ಅವರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿ ಕೊಡುತ್ತೆ. ನೆಕ್ಸ್ಟ್ ಒನ್, ನೆಸೆಸಿಟಿ ಸೋಷಿಯಲ್ ರಿಲೈವೇಷನ್. ಅಂದರೆ ಸಾಮಾಜಿಕವಾಗಿರುವಂತಹ ಕೆಲವು ಮೂಲಭೂತವಾಗಿರುವಂತಹ ಹಕ್ಕುಗಳನ್ನು ಅವ್ರಿಗೆ ನೀಡಬೇಕು. ಫ್ರೀಡಮ್, ಫ್ರೆಟರ್ನಿಟಿ, ಈಕ್ವಲ್ ಅಪಾರ್ಚುನಿಟಿ. ಅಡ್ವೊಕೇಟ್ ಎ ಸೋಷಿಯಲ್ ಬೇಸ್ಡ್ ಆನ್ 3 ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ ಟು ಕ್ರಿಯೇಟ್ ಅವೇರ್ನೆಸ್ ಕ್ಲಾಸ್ ಟು ಹ್ಯಾವ್ ಎ ಗ್ರೇಸ್ಫುಲ್ ಲೈಫ್. ಅವರ ಒಂದು ಉನ್ನತವಾದಂತಹ ಜೀವನವನ್ನು ಹೊಂದೋದಕ್ಕೆ ಅವರಿಗೆ ಸ್ವಾತಂತ್ರ್ಯ ಅನ್ನೋಂಥದ್ದನ್ನು ನೀಡಬೇಕು. ಅವರ ಉದ್ಯೋಗ, ಶಿಕ್ಷಣ, ಸಂಸ್ಕೃತಿ, ಭಾಷೆ, ಅವರ ವಿಚಾರಗಳನ್ನು ವ್ಯಕ್ತಪಡಿಸುವ ವಾಕ್ ಸ್ವಾತಂತ್ರ್ಯ, ಪ್ರತಿಯೊಂದು ಕೂಡ ಏನು ನಾವು ಮೂಲಭೂತ ಸ್ವಾತಂತ್ರ್ಯಗಳನ್ನು ನೋಡ್ತೀವಿ ಅಂತಹ ಸ್ವಾತಂತ್ರ್ಯವನ್ನು ನೀಡಬೇಕು. ಅದಲ್ಲದೆ ಅವರಲ್ಲಿ ಭ್ರಾತೃತ್ವವನ್ನು ಮೂಡಿಸಬೇಕು ಮತ್ತು ಸಮಾನವಾಗಿರುವಂತಹ ಅವರ ಅರ್ಹತೆ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿರುವಂತಹ ಸಮಾನವಾದಂತಹ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಆ ಅವಕಾಶವನ್ನು ಕಲ್ಪಿಸಿಕೊಟ್ಟಾಗ ಅವರ ಉನ್ನತೀಕರಣ ಆಗುತ್ತೆ ಅನ್ನೋದು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆ. ಆ್ಯಂಡ್ ಥರ್ಡ್ ಒನ್, ಟು ಡೆವಲಪ್ ಲೈಫ್ ಸ್ಟೈಲ್ ಆಫ್ ದಲಿತ್ಸ್. ದಲಿತರ ಒಂದು ಜೀವನ ಶೈಲಿಯನ್ನು ಉನ್ನತೀಕರಿಸಬೇಕು. ಯಾಕೆ ಅಂತ ಹೇಳಿದ್ರೆ ಸ್ವಾವಲಂಬನೆಯ ಬದುಕನ್ನು ಅವ್ರು ಕಾಣ್ತಾ ಇಲ್ಲ, ಗುಲಾಮಗಿರಿಯಲ್ಲಿ ಅವರು ಬದುಕ್ತಾ ಇದ್ದಾರೆ, ಶೋಷಣೆಯಲ್ಲಿ ಬದುಕ್ತಾ ಇದ್ದಾರೆ, ಜಾತಿಯ ವ್ಯವಸ್ಥೆ, ವರ್ಣ ವ್ಯವಸ್ಥೆಯಿಂದ ತುಳಿತಕ್ಕೊಳಗಾಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಎಕನಾಮಿಕಲ್ ಇಂಡಿಪೆಂಡೆನ್ಸ್ ಆ್ಯಂಡ್ ಪೊಲಿಟಿಕಲ್ ಪವರ್, ಇಟ್ ಹೆಲ್ಪ್ಸ್ ದಲಿತ್ ಕೇಮ್ ಔಟ್ ಮೇನ್ ಸ್ಟ್ರೀಮ್. ಇವೆರಡೂ ಅಂಶಗಳು ಕೂಡ ಅವ್ರನ್ನ ಏನು ಮಾಡುತ್ತೆ ಅಂತ ಹೇಳಿದ್ರೆ ತಾವು ತಮ್ಮ ಒಂದು ಜೀವನ ಶೈಲಿಯನ್ನು ಸುಧಾರಿಸಿಕೊಳ್ಳೋದಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಅನ್ನೋದು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆ. ನೆಕ್ಸ್ಟ್ ಒನ್, ಚೇಂಜಿಂಗ್ ಹೈರಾರ್ಕಿಕಲ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಸೊಸೈಟಿ. ಅಂದರೆ ಭಾರತೀಯ ಸಾಮಾಜಿಕ ವ್ಯವಸ್ಥೆಯ ಒಂದು ಶ್ರೇಣಿ ಪದ್ಧತಿಯನ್ನು ಬದಲಾಯಿಸಬೇಕು ಅಂತ ಹೇಳಿ ಅಂಬೇಡ್ಕರ್ ಹೇಳ್ತಾರೆ. ಚೇಂಜಿಂಗ್ ಹೈರಾರ್ಕಿಕಲ್ ಸ್ಟ್ರಕ್ಚರ್ ಇನ್ ಇಂಡಿಯನ್ ಸೊಸೈಟಿ ಆನ್ ದಿ ಬೇಸ್ ಆಫ್ ವರ್ಣ ಸಿಸ್ಟಮ್, not only for equal status of Varna system but for the social, economical, political equality as well as equal opportunity to all, and remove the untouchability and the empowerment of the untouchables. ಅಂದರೆ
ಬ್ಯಾಕ್ವರ್ಡ್ ಹಿಂದುಳಿದಂತಹ ವರ್ಗಗಳ ಒಂದು ಉನ್ನತೀಕರಣಕ್ಕಾಗಿ, ಅವರ ಒಂದು ರಾಜಕೀಯ, ಆರ್ಥಿಕ, ಸಾಮಾಜಿಕವಾಗಿರುವಂತಹ ಸಮಾನತೆಗಾಗಿ ಮತ್ತು ಸಮಾನ ಅವಕಾಶಗಳಿಗಾಗಿ, ಸ್ವಾವಲಂಬಿ ಜೀವನಕ್ಕಾಗಿ ಅಥವಾ ಅವರ ಒಂದು ಎಂಪವರ್ಮೆಂಟ್, ಅವರ ಸ್ವಾವಲಂಬನೆಯನ್ನು ಅಥವಾ ಉನ್ನತೀಕರಣಕ್ಕಾಗಿ ಇಲ್ಲಿ ಭಾರತೀಯ ಸಮಾಜದ ಒಂದು ಮೂಲಭೂತವಾಗಿರುವಂತಹ ಶ್ರೇಣಿ ಪದ್ಧತಿಯನ್ನು ಬದಲಾಯಿಸಬೇಕು ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ನೆಕ್ಸ್ಟ್ ಒನ್, ಪಂಚಸೂತ್ರ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್. ಸೊ ಇಲ್ಲಿ ಪಂಚಸೂತ್ರಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಸೊ ಅದರಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ಸೆಲ್ಫ್ ರಿಫಾರ್ಮಿಂಗ್, ಅಂದರೆ ಸ್ವಯಂ ಸುಧಾರಣೆಯನ್ನು ತರಬೇಕು. ಸೊ ಸ್ವಯಂ ಅಂದರೆ ವ್ಯಕ್ತಿ ತಾನು ಸ್ವಯಂ ಆಗಿ ಜ್ಞಾನವನ್ನು ಅಥವಾ ಜಾಗೃತಿಯನ್ನು, ಸ್ವಯಂ ಜಾಗೃತಿ ಮೂಡುವವರೆಗೂ ಕೂಡ ನಾವೇನು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಸೊ ನನ್ನ ಹಕ್ಕುಗಳೇನು, ನನ್ನ ಬಾಧ್ಯತೆಗಳೇನು, ನನ್ನ ಜವಾಬ್ದಾರಿಗಳೇನು, ಸೊ ನನ್ನ ಸ್ಥಾನಮಾನ ಏನು ಅನ್ನೋದ್ರ ಬಗ್ಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಮನುಷ್ಯನಲ್ಲಿ ಅರಿವು ಅನ್ನೋಂಥದ್ದು ಬರಬೇಕು. ಸೆಲ್ಫ್ ರಿಫಾರ್ಮಿಂಗ್, ಸೆಲ್ಫ್ ಡೆವಲಪ್ಮೆಂಟ್, ಸೆಲ್ಫ್ ಇಂಡಿಪೆಂಡೆನ್ಸ್, ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ರಿಲಯನ್ಸ್. ಸೊ ಈ 5 ಅಂಶಗಳು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಬಹು ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಸೊ ಈ ಪಾತ್ರ ನಿರ್ವಹಣೆಗಾಗಿ ಏನು ಬೇಕು ಅಂತ ಹೇಳಿದರೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಟು ಡೆವಲಪ್ ದ ಪರ್ಸನಾಲಿಟಿ, ಇಟ್ ಈಸ್ ದ ಮೇನ್ ಥಿಂಗ್ಸ್ ಟು ಪಂಚಸೂತ್ರಾಸ್. ಸೊ ಈ ಒಂದು ಅಂಶಗಳು ಬಹು ಮುಖ್ಯವಾಗಿರುವಂತಹ ಅಂಶಗಳು. ನೆಕ್ಸ್ಟ್ ಆನ್ ರಿಸರ್ವೇಷನ್. ಕಾನ್ಸ್ಟಿಟ್ಯೂಷನಲ್ guarantee of equal opportunity for backward classes, it giving a opportunity for all the betterment of depressed classes. It has helps to come to mainstream of the society for untouchables. So ಮೀಸಲಾತಿಯ ನೀಡುವ ಮೂಲಕ ಹಿಂದುಳಿದ ವರ್ಗಗಳನ್ನು ಉನ್ನತೀಕರಿಸಬೇಕು ಅನ್ನುವಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ವಾದವಾಗಿದೆ. ಸೊ ಯಾಕೆ ಅಂತ ಹೇಳಿದ್ರೆ ಸಂವಿಧಾನಿಕವಾಗಿರುವಂಥ ಹಕ್ಕುಗಳು ಮಾತ್ರ ಮನುಷ್ಯನನ್ನು ತನ್ನ ಸ್ಥಾನಮಾನ, ತನ್ನ ಹಕ್ಕುಗಳೇನು, ತನ್ನ ಕರ್ತವ್ಯ, ತನ್ನ ಜವಾಬ್ದಾರಿ, ತನ್ನ ಬಾಧ್ಯತೆಯನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶವನ್ನು ಇದು ಕಲ್ಪಿಸಿಕೊಡುತ್ತೆ. ಸೊ ಆ ಕಾರಣಕ್ಕಾಗಿ ಈ ಹಿಂದುಳಿದಂತಹ ವರ್ಗಗಳಿಗೆ ಸಂಸತ್ತಿನಲ್ಲಿ ಅಥವಾ ಕಾರ್ಯಗಳಲ್ಲಿ ನಿರ್ದಿಷ್ಟವಾಗಿರುವಂತಹ ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ನೆಕ್ಸ್ಟ್ ಒನ್, ಎರಿಡಿಕೇಷನ್ ಆಫ್ ಸಬ್ ಕ್ಯಾಸ್ಟ್ ಇನ್ ಮಾಡರ್ನ್ ವರ್ಲ್ಡ್. ಅಂದರೆ ಆಧುನಿಕ ಜಗತ್ತಿನಲ್ಲಿ ಉಪಜಾತಿಗಳ ಒಂದು ನಿರ್ಮೂಲನೆಯನ್ನು ಮಾಡಬೇಕು ಅಂತ ಹೇಳಿ ಅಂಬೇಡ್ಕರ್ ಹೇಳ್ತಾರೆ. ಸೊ ಅಂಬೇಡ್ಕರ್ ಸೇಸ್ ಯು ಕ್ಯಾನ್ ನಾಟ್ ಬಿಲ್ಡ್ ಎನಿಥಿಂಗ್ ಆನ್ ದಿ ಫೌಂಡೇಶನ್ ಆಫ್ ಕ್ಯಾಸ್ಟ್. ಯು ಕ್ಯಾನ್ ನಾಟ್ ಬಿಲ್ಡ್ ಅಪ್ ಎ ನೇಷನ್. You cannot build up a morality. These are all built of nation on the base of ability of person. We should come out from the religious sentiment. So ಧಾರ್ಮಿಕವಾಗಿರುವಂತಹ ಮನೋಭಾವನೆಯಿಂದ ನಾವು ಹೊರಗೆ ಬರಬೇಕು. ಸೊ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯಿಂದ ಆಗಲಿ, ವರ್ಣ ವ್ಯವಸ್ಥೆಯಿಂದ ಆಗಲಿ ಅಥವಾ ಶೋಷಣೆಯಿಂದ ಆಗಲಿ ನಾವು ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಮನುಷ್ಯನ ವ್ಯಕ್ತಿತ್ವ, ಸಾಮರ್ಥ್ಯ, ಅವನಿಗಿರುವಂತಹ ಅರ್ಹತೆಗಳು ಮಾತ್ರ ಅಲ್ಲಿ ಮುಖ್ಯವಾಗುತ್ತೆ. ಸೊ ಇವುಗಳು ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಬಹು ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಅನ್ನೋಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆ. And last one, to encourage their intercaste marriage and wills. It helps to abolishment of caste superiority. It bring brotherhood among the people. ಸೊ ಇಲ್ಲಿ ಸಾಮಾಜಿಕವಾಗಿರುವಂತಹ ಅಂತರವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಸಾಮೂಹಿಕ ಕೂಟಗಳನ್ನು ಊಟದ ವ್ಯವಸ್ಥೆಯನ್ನು ಅಥವಾ ದಾಸೋಹವನ್ನು ಏರ್ಪಡಿಸಬೇಕು ಅಂತ ಹೇಳ್ತಾರೆ. ಅದರ ಜೊತೆಗೆ ಇನ್ನೊಂದು ಬಹು ಮುಖ್ಯವಾಗಿರುವಂತಹ ಅಂಶ ಏನಪ್ಪ ಅಂತ ಹೇಳಿದ್ರೆ ಅಂತರ್ಜಾತಿ ವಿವಾಹಗಳು ಹೆಚ್ಚಾಗುವುದರಿಂದ ಅಥವಾ ಅಂತರ್ಜಾತಿ ವಿವಾಹಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡೋದ್ರಿಂದಲೂ ಕೂಡ ಹಿಂದುಳಿದ ವರ್ಗಗಳ ಉನ್ನತೀಕರಣ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವೆಲ್ಲವನ್ನು ಕೂಡ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಗಳನ್ನ ನಾವು ನೋಡ್ತೀವಿ. ಸೊ ಅಂದರೆ ಇವುಗಳ ಮೂಲಕ ಹಿಂದುಳಿದಂತಹ ವರ್ಗದ ಉನ್ನತೀಕರಣ ಆಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋವಂಥದ್ದು ಬಲವಾದಂತಹ ನಂಬಿಕೆ ಅಂಬೇಡ್ಕರ್ ಅವ್ರಿಗೂ ಇತ್ತು ಮತ್ತು ಇದು ಆಧುನಿಕವಾಗಿರುವಂತಹ ಜಗತ್ತಿಗೂ ಕೂಡ ಅನ್ವಯವಾಗುತ್ತೆ. ಸೊ ನಾವು ಮನುಷ್ಯನ ಅರ್ಹತೆ, ಯೋಗ್ಯತೆ, ಸಾಮರ್ಥ್ಯಕ್ಕೆ ಪ್ರಾಮುಖ್ಯತೆ, ಅವನ ವ್ಯಕ್ತಿತ್ವಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕೇ ಹೊರತು ಆ ವ್ಯಕ್ತಿಯ ಜಾತಿ, ವರ್ಣ ವ್ಯವಸ್ಥೆ ಅಥವಾ ವ್ಯಕ್ತಿ ನಿರ್ವಹಿಸುತ್ತಿರುವಂತಹ ಕೆಲಸಗಳಿಗೆ ಅಲ್ಲ.
ಸೊ ಈ ಮೂಲಕವಾಗಿ ಈ ಒಂದು ಉನ್ನತೀಕರಣದಲ್ಲಿ ಸಮಾಜದಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಭಾಗಿಯಾಗಬೇಕು. ಸೊ ಆಗ ಮಾತ್ರ ಒಂದು ಸಮೃದ್ಧವಾಗಿರುವಂತಹ ಸ್ವಸ್ಥವಾಗಿರುವಂತಹ ಸಮಾಜವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಥ್ಯಾಂಕ್ ಯು.